ನಮಸ್ಕಾರ ರೀ ಕರ್ನಾಟಕ, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲರೂ ಖುಷಿ ಇದ್ದಿರಬೇಕು. ಫೈನಲಿ ನನ್ನ ಫಸ್ಟ್ ರೈಡ್ ಸ್ಟಾರ್ಟ್ ಆಗ್ಯದ, ನೋಡ್ಬೋದು. ನಾ ಆ್ಯಂಡ್ ಆಕಾಶಣ ಹೊಂಟೇವು. ಡೆಲಿವರಿ ವಿಡಿಯೋ ಎಲ್ಲರೂ ಭಾರಿ ರೆಸ್ಪಾನ್ಸ್ ತೋರಿಸಿದ್ರಿ, ಭಾರಿ ಖುಷಿ ಆಯ್ತು ನಂಗೆ. ಈಗ ನನ್ನ ಫಸ್ಟ್ ರೈಡ್ ಹೊಂಟೇವು ಎಲ್ಲಂದ್ರೆ ಸಿರ್ಸಂಗಿ ಇವತ್ತು ಹೋಗಿ ಸ್ಟೇ ಮಾಡ್ತೇವೆ. ನಾಳೆ ಸಿರ್ಸಂಗಿಲಿಂತ ಬಿಟ್ಟು ದಾಂಡೇಲಿ ಹೋಗಿ ಈ ಕಡೆ ಬರ್ತೇವೆ ಮತ್ತೆ ಕಲ್ವರಿಗೆ. ನೀವು ನೋಡ್ತಿರ್ಬೋದು ಗಾಡಿ ಸ್ವಲ್ಪ ಲುಕ್ ಚೇಂಜ್ ಆಗ್ಯದ, ಇನ್ನೂ ಚೇಂಜ್ ಆಗ್ಯದ. ಇಲ್ಲಿ ಎಷ್ಟು ಭಾರಿ ಕಾಣಿಸ್ತದೆ ಈಗ ನಮ್ಮ ಪರಿ. ಏನೇನು ಚೇಂಜ್ ಆಗ್ಯದ ಅಂದ್ರೆ ಇದು ವಿಂಡ್ಶೀಲ್ಡ್ ಹಾಕ್ಸಿನಿ, ನಂಬರ್ ಪ್ಲೇಟ್ ಹೋಲ್ಡ್ರ, ಹೆಡ್ಲೈಟ್ ಗ್ರಿಲ್ಲ, ಮತ್ತಿದು ಟೇಲ್ ರ್ಯಾಕ, ಇಲ್ಲೊಂದು ಬಾಕ್ಸ್ ಬರುತ್ತೆ. ಇನ್ನೂ ಭಾಳ ಎಕ್ಸಸರೀಸ್ ಬರವ ಸದ್ಯಕ್ಕೆ ಇಷ್ಟು. ಆ್ಯಂಡ್ ಈಗ ರೇಡಿಯಮ್ ನಿನ್ನೆ ಮಾಡಿಸೀನಿ, ಇನ್ಸ್ಟಾ ಐಡಿ. ಇದು ಹೆಂಗೆ ಕಾಣಿಸುತ್ತೆ, ಭಾರಿ ಕ್ಯೂಟ್ ಅದಲ್ಲ ಕ್ಯಾಟ್. ಇವತ್ತೇ ಹಚ್ಚಿನಿ ನೋಡಿ ಸ್ಟಿಕ್ಕರ್ಸ್. ರೇಡಿಯಮರ ಇದು ನೀನು ಹಾಕ್ಸೀನಿ. ಇದು ಹೆಂಗೆ ಕಾಣಿಸುತ್ತೆ ಹೇಳಿ ಕಾಮೆಂಟ್ ಮಾಡಿ. ಆ್ಯಂಡ್ ನಮ್ಮ ಶ್ರೀಕೃಷ್ಣ ಇದು ಫಸ್ಟ್ ಗಾಡಿ ಬರೋನೇ ಹಚ್ಚಿದಿಲ್ಲಿ. ಎಷ್ಟು ಮಸ್ತ್ ಅದಲ್ಲ ನಮ್ಮ ಗಾಡಿ ಲುಕ್ ನೋಡ್ರಿ. ಬರೋ ಟೈಮಿಗೆ ಬಜಾಜ್ ಸರ್ವಿಸ್ ಸೆಂಟ್ರ್ ಹೋಗಿದ, ಯಾಕಂದ್ರೆ ಸ್ವಲ್ಪ ಚೆಕಪ್ ಮಾಡ್ಕೊಂಡೇ ಬಿಡಬೇಕು. ಯಾಕಂದ್ರೆ ದೂರ 800-900 ಕಿಲೋಮೀಟರ್ಸ್ ಆಗ್ತದೆ. ಸೀದಾ ಬಜಾಜ್ ಶೋರೂಮ್ ಬಜಾಜ್ ಸರ್ವಿಸ್ಗೆ ಹೋದ. ಮ್ಯಾನೇಜರ್ ಇದ್ದರು, ಅವ್ರು ಭಾರಿ ಎಕ್ಸ್ಪೀರಿಯನ್ಸ್ ಅದ. ಅವ್ರಿಗೆ ಒಂದು ರೌಂಡ್ ಹೋಗಿ ಬರ್ರಿ, ಏನೇನು ಮಿಸ್ಟೇಕ್, ಏನೇನು ಹೆಚ್ಚ ಕಮ್ಮಿ ಅವ ನೋಡ್ರಿ ಅಂತಂದ ಹೋಗಿ ಬಂದರು. ಅವ್ರಿಗೆ ಹೋಗಿ ನನಗೆ ಗೊತ್ತಾಯ್ತು ಕ್ಲಚ್ ಅಡ್ಜಸ್ಟ್ಮೆಂಟ್ ಸ್ವಲ್ಪ ಮಿಸ್ಸಿಂಗ್ ಅದ ಅಂತ. ಬರೋಣ ಕ್ಲಚ್ ಅಡ್ಜಸ್ಟ್ ಮಾಡ್ರು. ಈಗ ಆಕಾಶಣ್ಣಂದು ವೇಟಿಂಗ್ ನಡೆದದ. ಆಕಾಶಣ್ಣಂದು ಡಿಸ್ಟ್ರಾಕ್ಟ್ ಮಾಡೋಣ ಅಣ್ಣ ನಂಗೆ. ಆಕಾಶಣ್ಣಂದು ವೇಟಿಂಗ್ ಮಾಡ್ಲತ್ತೀನಿ. ಆಕಾಶಣ್ಣ ಬರಲಿ, ಇಬ್ಬರು ಹೋಗ್ಬಿಡ. ಮತ್ತು ಇದೇನು ನೋಡ್ಲತ್ತಿಲ್ಲ, ಗಾರ್ಡಿಯನ್ ಬೆಲ್ ಅಂತಾರೆ ಇದಕ್ಕೆ ನಾವು ತಗೋಪ್ಲೇ ಇಲ್ಲ. ಯಾರ್ಯಾರೇ ಗಿಫ್ಟ್ ಮಾಡ್ರೆ ಹಿಂಗೆ ಎಫೆಕ್ಟಿವ್ ಅಂತ ಅಂತಾರೆ. ಅದಕ್ಕೆ ಅದು ಹಚ್ಚೋದ್ ರೀಸನ್ ಏನಂದ್ರೆ ಒಂದು ಇವಿಲ್ ಸ್ಪಿರಿಟ್ ಅಂದ್ರೆ ನೆದರಾಗಬಾರ್ದು ಗಾಡಿಗೆ, ಸೇಫ್ ನಮ್ಮ ಜರ್ನಿ ಸೇಫ್ ಇರಲಿ ಅಂತ ಹಿಂಗೆ ನಮ್ಮ ಫ್ರೆಂಡ್ ಕೊಟ್ಟಾರ, ಅವರೇ ಹಚ್ಚಾರ. ಥ್ಯಾಂಕ್ಸ್ ಅವರಿಗೆ. ಕಂಪ್ನಿದವರು ಈ ಗಾಡಿ ಎವ್ರೇಜ್ 35 ಕ್ಲೇಮ್ ಮಾಡ್ಯಾರ. 35 ಸಿಗಲ್ಲ, ಕಂಪ್ನಿ ಹೇಳ್ದವ್ರದ್ದು ಯಾವತ್ತೂ ಸಿಗಲ್ಲ. ಅಟ್ಲೀಸ್ಟ್ 30 ಇಲ್ಲ, ಇಷ್ಟು ಕೊಡ್ಲತ್ತ ಗೊತ್ತೇನು ನನ್ನ ಗಾಡಿ. ವೇಟ್ ಕಾಣಿಸ್ಲತ್ತ 28 ರೀ, ಬರೀ 28. ಸಿಟಿ ಒಳಗೆ ಚೆಕ್ ಮಾಡೀನಿ 25 ಕೊಡ್ಲತ್ತಿತ್ತು. ಈಗ ಹೈವೇ ಮ್ಯಾಗ ತರನ 28, 3 ಕಿಲೋಮೀಟರ್ ಹೆಚ್ಚಿಗೆ ಆಯ್ತು. ನಡ್ಸೋರ್ ಮ್ಯಾಗೂ ಇರ್ತದ, ಐ ಅಗ್ರಿ ವಿತ್ ದಿಸ್. ಬಟ್ ಅಷ್ಟು ರ್ಯಾಶ್ ಹೊಡಲ್ಲಿ ಏನು ಬರೀ 5,500 RPM ಮ್ಯಾಗೆ ನಡೆಸ್ತೀನಿ. ಹೊಸದು ಸ್ವಲ್ಪ ರನ್ನಿಂಗ್ ಆದ್ಮ್ಯಾಗ ಕೊಡ್ತದೆ ಸರಿಯಾಗ. ಈಗ ಎಷ್ಟು ರನ್ನಿಂಗ್ ಆಗ್ಯದ ನಮ್ಮ ಗಾಡಿ? 930. ನಮ್ಮ ಫಸ್ಟ್ ಮೈಲ್ ಸ್ಟೋನ್ ಕಂಪ್ಲೀಟ್ ಆಗ್ಲಿತ್ತು 1000. ನಾನು ಶಾಬಾಸ್ ಬಸ್ಸಿಗೆ 12ವರೆಗೆ ಬಂದು ರೀಚ್ ಆಗೀನಿ. ಕಷ್ಟ ಅಂದ್ರೂ ಒಂದು 60 ತಾಸು ಹೆಚ್ಚ ಕಮ್ಮ ಆಗ್ತಾನೆ. ಈಗ 2:30 ಆಗ್ಯದ. ಅವಾಗಲೇನು ತಿಲ್ಲೇ ಕೂತೀನಿ. ನಮ್ಗೆ ಹೋಟೆಲ್ ಅದ ಇಲ್ಲಿ ಮಸ್ತ್. ಚಾರ್ಜಿಂಗ್ ಹಚ್ದ, ಚಾರ್ಜಿಂಗ್ನೂ ಆಯ್ತು. ಪೂರ ಟೈಮಿಂಗ್ ಚಂದ ಹಿಡಿಸ್ಬಿಟ್ಟು ನಾನು ಒಂದು 60 ತಾಸು ಮ್ಯಾಕ್ಸಿಮಮ್. 1 ತಾಸು ಲೇಟ್ ಹಂಗದ್ರಿ. 2:30 ಆಗ್ಯದ, 12ಕ್ಕೆ ಬಂದು ಕೂತೀನಿ ಇಲ್ಲೇ. ಮತ್ತು ಇನ್ನೂ ಅದು ಟ್ಯಾಂಕ್ ಬ್ಯಾಗ್ ಅಂತಾರ ಅಣ್ಣ, ಅದು ಒಂದು ಫಿಕ್ಸ್ ಮಾಡ್ಬೇಕು. ಲಗೇಜ್ ಸೆಟಪ್ ಮಾಡ್ಕೊಂಡು 60 ತಾಸು 3 ಆಗ್ತದೆ. ಬಂದನು ಅನಿಸ್ತದೆ ನಮ್ಮ ಗಾಡಿ ಅದ್ರೆ ಹಚ್ಚಿಸ್ತಾನ. ಬಂದ್ರೆ ನೋಡ್ರಿ ನಮ್ಮ ಮಹಾಪ್ರಭು ಆಕಾಶಣ್ಣ. ಇದು ಹೋಟೆಲ್. ಥ್ಯಾಂಕ್ಸ್ ಅಂಕಲ್. ಬರಮ್ರಿ, ಮಾರಿ ತೋರಿಸಿರ್ಲಿ. ನೋಡ್ಬೇಕು ನಿನ್ನ ಮಾರಿ. ಇಷ್ಟು ಲೇಟ್ ಮಾಡಿ ಬಂದಿಸಿ. ಆ ಲೇಟೇ ವಿಡಿಯೋ ಮಾಡಿ ಈಗ ನೋಡ್ತೀನಿ, ಫ್ರೇಮ್ದಾಗೆ ಬಂದಿಲ್ಲ. ಪೂರ ಮಾರಿನೇ ಹಂಗೆ ಚೆಕ್ ಮಾಡಿ ಅಂದ್ರೆ ಭೀ ಹಿಂಗಾಯ್ತು. ಆತಿರ್ತಾವ, ಸ್ವಲ್ಪ ಲರ್ನಿಂಗ್ ಫೇಸ್ನಾಗಿದ್ದೀನಿಲ್ಲ, ಆತಿರ್ತಾವ. ಇದು ಟ್ಯಾಂಕ್ ಬ್ಯಾಗ್ ಹಚ್ಚಂಬರ್ರಿ. ಈಗ 40 ಕಿಲೋಮೀಟ್ರ್ ಬಂದೆವು. ಈಗ ಸೀದಾ ವಿಜಾಪುರ್ಗೆ ಸ್ಟಾಪ್ ಮಾಡೋ ಪ್ಲ್ಯಾನ್ ಅದ. ಊಟ ಮಾಡ್ತೇವೆ.
ಫಸ್ಟ್ ಟೈಮ್ ಇಲ್ಲಿದೆ ನಾ ವಿಡಿಯೋ ಹಾಕಿದ ನೆನಪದ. ಲಾಸ್ಟ್ ಟೈಮ್ ಇಲ್ಲೇ ಹವಾ ಹಾಕೊಳತ್ತೆ, ಈಗ ಇಲ್ಲೇ ಹವಾ ಹಾಕೊಳತ್ತೆ. ಈ 50 ಕಿಲೋಮೀಟರ್ಸ್ ಬಂದೆವು, ಸೀದಾ ವಿಜಾಪುರಕ್ಕೆ ನಿಂದಿರ್ಸ್ತೇವೆ. ಈಗ ವಿಜಾಪುರದಾಗೆ ನನ್ನ ತಂಗಿ ಅಡುಗೆ ಮಾಡತ್ತೇವೆ, ಗರಂ ಗರಂ ಪಾರ್ಸಲ್ ಮಾಡ್ಕೊಂಡು ತಂದೀನಿ, ಊಟ ಮಾಡೋದು ವಿಜಾಪುರ ಘಾಟ್ನಾಗೆ. ಆಲ್ರೆಡಿ ಟೈಮ್ ಭಾಳ ಹೋಗ್ಯದ. ಏನಂತಾನ A few moments later. ವಿಜಾಪುರರೇ ಬಂದಿಲ್ಲ, ಸುಬಿ ಆಗ್ಯಾವಪ್ಪ ದವಾಶ್. ಈಗ ನಿಂತೇನ ಫೀಲ್ ಅಲತ್ತ. ಭಾರಿ ಮಾಡಿಸಿಟ್ಟ ಬಟ್ಟಿ ಮಾಡಿದ್ದಾಗ. ಬರ್ರಿ ಊಟ ಮೇಡಮ್. ಮಸೂರ್ ದಾಲ್ ಪಲ್ಯ, ಚಪಾತಿ, ಜೀರಾ ರೈಸ, ಹೋಟೆಲ್ ಊಟ ಚಟ್ನಿ ಯಾವ್ದೇನು ಗೊತ್ತಾಗಲ್ಲ. ಊಟ ಆಯ್ತು, ಶಿಸ್ತ ಫುಲ್ ಹೊಟ್ಟೆ ತಮ್ಮ ನಿದ್ದೆ ಹೊಂಟದ. ಈಗ 5 ಆಗ್ಯದ. ಬಾಗಲಕೋಟನ್ ಹೋಗದ, ಶೋರೂಮ್ 6:30 ಬಂದ್ ಮಾಡ್ತೀನಿ ಅಂದಾರ. ಫೋನ್ ಹಚ್ಚಿದ, ನಮ್ಮ ಸಲಕ್ಕೆ ನಿಂದಿರ್ತೀನಿ ಅಂದಾರ. ನೋಡಮ್ಮ ಅದಷ್ಟು. ಎಷ್ಟು ಕಿಲೋಮೀಟರ್ ತನ ಬಾಗಲಕೋಟೆಲಿ? 120. ನೋಡಮ್ಮ ಆದಷ್ಟು ಸ್ಟ್ರೆಚ್ ಮಾಡೋ, ಟೈಮ್ ವೇಸ್ಟ್ ಮಾಡಲ್ಲ. ಪಟ ಪಟ ಬ್ಯಾಗ್ ಪ್ಯಾಕ್ ಮಾಡಿ ಎಲ್ಲೂ ನಿಂದ್ರಲ್ಲಿ ಸೀದಾಗಿ ಬಾಗಲಕೋಟೆಗೆ ಸಿಗಮ್ ನಿಮಗೆ. ಆಗ ನೆನಪದ ಹಂಪಿ ಬ್ಲಾಗ್ ನೋಡಿದ್ರಿಗೆ ಗೊತ್ತಿರ್ತದೆ. ಕಿಲೇ ಬಿದ್ದೀನಿ ನೋಡ್ರಣ. ಈ ಡಾಮಿನರ್ ತಗೊಂಡು ಬಂದೇವ್ರು. ಬಸವನ ಭಾಗ್ಯದಿಂದ ಒಳಗಿಂದ ಬಂದೆವು. ಈ ಹೈವೇ ಜಾಯಿನ್ ಆಯ್ತು. 50 ಕಿಲೋಮೀಟರ್ಸ್ ಅದ. ನಮ್ಮ ಸಲಕ್ಕೆ ವೇಟ್ ಮಾಡ್ಲಿಕ್ಕೆ ಅವ್ರು 6:30ಗೆ ಬಂದ್ ಮಾಡ್ತಾರೆ. ನಮ್ಮ ಸಲಕ್ಕೆ ಖರ ಶೋರೂಮ್ ಮಾಡಿ ಜಲ್ದಿ ಹೋಗ್ಬೇಡ, ಮೀನು ನೀರು ಬಿಡು. ನೋಡ್ರಿ ಪರಿಗೆ ತೊಗೊಂಡು ಈಗಿಂತವ್ರ ಮನೆಗೆ. ಇದೇನ್ರಿ ಏನು ಬಿದ್ದರಿ? ಓ 46. ಏನು ಕಿಸ್ಮತ್ ಅಂತೀನಿ. ಹೌದ್ರಿ, ನೀನು ಫೋನ್ ಹಾಕ್ಸಿದ ಇಲ್ಲ ಹಾಕಿಲ್ಲ ಸಮ್ ಇನ್ನೊಂದು ಸಲಕಂದ್ರೆ ಆಯ್ತು. ನೀವ್ರಿ ಅದು ಎಡ್ಸಿ ಬಿಟ್ರಿ ಇಲ್ಲ ಕಳ್ಸಿನ ಅಂತಂದ್ರೆ ಹಚ್ಚಿ ಪಟ್ಟತ್ತ. ಮತ್ತೆ ಹ್ಯಾಂಗೆ ಯಾರು ನಿಮ್ಮಲ್ಲಿ ರಿವೇಟ್ ಇರ್ತಾವಲ್ರಿ? ಕಂಪ್ನಿ ಕಡೆದೆ ಸೀಟ್ ತಳಕ ಇದು ಕೊಟ್ರೆ ಮಂಜಿ ಕೊಡ್ಸಲಕ್ಕ. ನಂಗೆ ನೆನಪೇ ಇಲ್ಲ. ಈಗ ಆಕರ್ಷಣೆ ನೆನಪು ತರ್ಸನ್. ಈಗ ನೋಡಿ ಎಷ್ಟು ಪರ್ಫೆಕ್ಟ್ ಇರ್ತದೆ ಸೀಟ್. ಉತ್ತರಾಖಂಡ್ ಒಳಗೆ ಹೋಗಿದ 2022 ಒಳಗೆ ತಗೊಂಡಿಟ್ಟಿದ. ಈ ಕೆಲ್ಸಕ್ಕೆ ಬತ್ ನೋಡ್ರಿ. ಮ್ಯಾನುಫ್ಯಾಕ್ಚರಿಂಗ್ ಅಣ್ಣ ಇದು ಕಟ್ಟು ನಿನ್ನೆ ಕಟ್ಟು ನಿನ್ನ ಕೈಲಿಂದ ಅವ್ರ ಮನೆಗೆ. ಇದೊಂದು ನೆನಪಿರ್ತದೆ ಇಲ್ಲಣ್ಣ. ಈಗ ಬರಲಿ ಅನ್ನಿಸ್ತದೆ. ಈಗ ಆಯ್ತು, ನಂಬರ್ ಭೀ ಸಿಕ್ಕುತ್ತು. ಬರೀ ನೋಡವ ನಿಂದು ತವ್ರ ಮನೆ ಲಾಸ್ಟ್. ಹೌದು, ನೀ ಅದು ಧಾರವಾಡಲಿಂದ ತಂದೆ ಹಿಡ್ದು 3 ವರ್ಷ ಆಯ್ತೇನು? ಒಟ್ಟು ಧಾರವಾಡ ಹೋದ್ರೆ ಮುಖನೇ ತೋರಿಸಿಲ್ಲ ಅಣ್ಣ. ಈಗ ಸಿರ್ಸಂಗಿ ಇಲ್ಲಿದೆ 80 ಕಿಲೋಮೀಟರ್ಸ್ ಅದ. ಹೋಗಮ್ಮ ಅದ್ರಾಗ ಇದಕ್ಕೊಂದು ಲೈಟ್ ಅಂದಿಲ್ಲ, ಅದಕ್ಕವ. ಈಗ ಅಣ್ಣ ನಿಂದ ಹೋಗ್ಬೇಕು. ಅಣ್ಣ ನಿಂದ ನೋಡಿ ಎಷ್ಟು ಬಾರಿ ಹೊರಲ ಎಲ್ಲ ನೋಡು. अब मेरी गाड़ी को 4 चांद लग गए. ಹಿಂಗೆ ಅಂತಾರಲ್ಲ ಅದು ಡೈಲಾಗ್. ಚಲೋ ಈಗ ಸೀದಾ ಸಿರ್ಸಂಗಿ ಒಳಗೆ ಸಿಗಮ್. ಈಗಾರೆ ರಾತ್ರಿಯಾಗ ಏನೂ ಕಾಣಲ್ಲ. A few moments later. ಸರ್ಪ್ರೈಸ್ ಗೈಸ್. ಸಿರ್ಸಂಗಿ ಬಂದು ಮುಟ್ಟಿಲ್ಲ, ಆಲ್ರೆಡಿ ಲೇಟ್ ಆಗ್ಯದ. ನನ್ನ ಗಾಡಿಗೆ ಲೈಟ್ನ ಸರಿಯಾಗಿಲ್ಲ. ಹೋಗಿ ಅಲ್ಲಿ ಮತ್ತು 9:30 ಆಗ್ತಲ್ಲಿ ರೀಚ್ ಆಗ್ಲಿಕ್ಕೆ. ರೂಮ್ ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ. ಇಲ್ಲೊಂದು ಹಾದ್ಯಾಗ ರೂಮ್ ಸಿಕ್ಕಿತ್ತು, ಇಲ್ಲೇ ಸ್ಟೇ ಮಾಡ್ಲತ್ತೇವೆ. ಮಾರ್ನಿಂಗ್ ಜಲ್ದಿ ಆಗಿದ್ದು ಹೋಗ್ತೀವಿ. ಇದು ವ್ಲಾಗ್ ಇಲ್ಲೇ ಏನು ಮಾಡಲಿ ಅಂದರೆ ನಾಳೆದು ಕಂಟಿನ್ಯೂ ಮಾಡಲಿ ಏನು ಮೇಡಮ್. ಸೊ ಇದು ವಿಡಿಯೋ ಇಷ್ಟ ಆದ್ರೆ ಏನು ಮಾಡ್ಬೇಕು ಗೊತ್ತದ? ಏನು ಗೊತ್ತಿದನೋ ನೀವು ಏನೂ ಮಾಡಲ್ಲ, ಲೈಕ್ ನೋಡಲ್ಲ, ಕಾಮೆಂಟ್ ನೋಡಲ್ಲ, ಅಟ್ಲೀಸ್ಟ್ ಡಿಸ್ಲೈಕ್ ರೀ ಹೊಡ್ರಿ. ಇದು ವಿಡಿಯೋ ಸರಿಯಾಗಿ ಅನಿಸ್ತು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಮತ್ತೇನು ಅನ್ಬೇಕು? ಮತ್ತು ನಾಳೆ ಎಲ್ಲ ಹೊಂಟೇವೆ ಗೊತ್ತೇ ನೀವು? ಗೆಸ್ ಮಾಡಿರಿ. ಹೇಳೇನು ಅನ್ನಿಸ್ತು ನಾನು ಬ್ಲಾಗ್ದಾಗ.
ದಾಂಡೇಲಿ ಹೊಂಟೇವು. ಬರೋ ಟೈಮಿಗೆ ಬಸವಣ್ಣ ಬಾಗೇವಾಡಿ ರೂಟ್ಲಿಂದ ಬಂದಿದ್ದೆ ಒಳಗಿಂದು. ಈಗ ಮಾಡ್ರೆ ಸ್ವಲ್ಪ ರೋಡ ಇಷ್ಟು ಭಾರಿ ಗ್ರೀನ್ರಿ ಇತ್ತು. ಇಮ್ಯಾಜಿನ್ ಮಾಡ್ಲತ್ತೀನಿ ದಾಂಡೇಲಿದಾಗ ಹೆಂಗಿರುತ್ತೆ ಅಂತ. ಸೊ ವ್ಲಾಗ್ ಮಸ್ತ್ ಮಾಡಮಂತ ಅದ ಮೈಂಡ್ ಒಳಗೆ. ಬಟ್ ರಿಸಲ್ಟ್ ಹಂಗೆ ಆಗಲ್ಲ. ಏನಾದ್ರೆ ಸರಿಯಾಗಿ ಮಾಡಮಿ. ಈ ವಿಡಿಯೋ ಸರಿಯಾಗಿ ಅನಿಸ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. 2 ಸರ್ತಿ ಅಂದ್ರೆ 3 ಸರ್ತಿ ಅಂದೇನು ಮಾಡ್ರಿ. ಮತ್ತು ನೆಕ್ಸ್ಟ್ ಬ್ಲಾಗ್ದಾಗ ಸಿಗಮಂತ ನಾಳೆ ಮಾರ್ನಿಂಗ. ನಮಸ್ಕಾರ.